ನನ್ನ ಪರವಾಗಿ ನಮ್ಮ ಕೇಂದ್ರದ ವತಿಯಿಂದ ನಮ್ಮ ಮುದ್ದು ಮಕ್ಕಳ ವತಿಯಿಂದ ಅವರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಏನು ತಪ್ಪು ಒಪ್ಪು ಇಲ್ಲ, ಎಲ್ಲರೂ ನಾವು ಕಲಿಯೋಕ್ಕೆ ಬಂದಿದ್ದೀವಲ್ವ. ಕಲಿಯೋಕ್ಕೆ ಬಂದಿರ್ಬೇಕಾದ್ರೆ ಯಾರೂ ಎದುರೋದು ಬೇಕಾಗಿಲ್ಲ, ಎದ್ದು ಮಾತಾಡಿ. ಯಾಕಂದ್ರೆ ನೀವು ಸ್ಟೇಜ್ ಫಿಯರ್ ಹೋಗಿಸ್ಬೇಕಂದ್ರೆ ಇಲ್ಲಿಂದನೇ ಕಲಿಬೇಕು, ಹೌದಿಲ್ವಾ? ಇಲ್ಲೇ ನೀವು ಭಾಳ ಭಯದಿಂದಿದ್ರೆ ಕಲಿಯೋಕ್ಕಾಗತ್ತಾ? ಇಲ್ಲಲ್ವಾ? ಅದಕ್ಕೋಸ್ಕರ ಎದ್ದೇಳಿ. ಯಾರು ಮಾತಾಡ್ತೀರಾ? ವಿಷಯ: ನನಗೆ ಮಾವಿನ ಹಣ್ಣು ಇಷ್ಟ, ಏಕೆಂದರೆ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ಟುಡೇ ಐ ಆಮ್ ಹಿಯರ್ ಅಬೌಟ್ ಮೈ ಸಬ್ಜೆಕ್ಟ್ ಆಸ್ ಮೈ ಫ್ಯಾಮಿಲಿ. I have a sweet and wonderful family. In my family, we are 4 members: my father, my mother, my sister and me. ಇದನ್ನೆಲ್ಲ ಬಗ್ಗೆ ರೆಡಿ ಮಾಡ್ಕೊಳ್ತೀರಾ. ಅದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ನೀವು ಸ್ಪೀಚ್ ಮಾಡ್ಬೇಕಾದ್ರೆ ಎ ಅಂದ್ರೆ ಯಾವುದು? ನೀವು ಒಳ್ಳೆ ಉಡುಪು ಹಾಕ್ಕೊಂಡು ರೆಡಿ ಆಗಿರ್ತೀರಾ, ಬಾಡಿ ಲ್ಯಾಂಗ್ವೇಜ್ ಗೊತ್ತು, ಆಮೇಲೆ ವಾಯ್ಸ್ ಯಾವ ರೀತಿ ಮಾತಾಡ್ಬೇಕಂತ ಗೊತ್ತಾಯಿತು, ಕಂಟೆಂಟ್ ರೆಡಿ ಆಯಿತು, ಬರ್ದಿರ್ತೀರ ಆಗಲೇ, ಹೌದಾ? ಯಾವ ವಿಚಾರ ಆದಮೇಲೆ ಯಾವ ವಿಚಾರ ಹೇಳ್ಬೇಕಂತೇಳಿ. ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವುದು? ಡಿ, ಡೈರೆಕ್ಷನ್. ಯಾವ ರೀತಿ ಫಸ್ಟ್ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಮುಗಿಸ್ಬೇಕು, ಅದು ನಮ್ಗೆ ಗೊತ್ತಿರಲಿ. ಲಾಸ್ಟ್ ಬಂದು ನೀವೆಲ್ಲ ಸ್ಪೀಚ್ ಮಾಡಿದ್ರಿ, ಹೌದಾ? ನೀವೆಲ್ಲ ಸ್ಪೀಚ್ ಮಾಡಿದ್ರಿ, ಆದರೆ ನೀವು ಕರೆಕ್ಟ್ ಮಾಡಿದಿರೋ ಇಲ್ಲ ಅಂತ ಹೇಗೆ ಗೊತ್ತಾಗೋದು? ಹೌದಲ್ವ? ನೀವು ಕರೆಕ್ಟ್ ಮಾಡಿದ್ರಿ ಅಂತ ಹೆಂಗೆ ಗೊತ್ತಾಗೋದು? ನೀವೆಲ್ಲ ಮಾಡಿದ್ರಪ್ಪ, ನಿಮಗನ್ನಿಸ್ತು ನಾನು ಪರವಾಗಿಲ್ಲ ಮಾಡಿದ್ದೀನಿ ಅಂತ. ಅದನ್ನು ಯಾರ ಹತ್ರ ನಾನು ಕೇಳಬೇಕು? ಈಗ ಯಾರ ಹತ್ರ ಕೇಳಬೇಕು? ನಮ್ಮ ಗುರುಗಳಿರ್ತಾರೆ, ಹೌದಾ? ನಮ್ಮ ಗುರುಗಳಿರ್ತಾರೆ, ಅಥವಾ ನಮ್ಮ ದೊಡ್ಡ ಹಿರಿಯರು ಇರ್ತಾರೆ, ಅಥವಾ ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಶಿಕ್ಷಕರು ಇರ್ಬೋದು. ನೀವು ಯಾವಾಗ ಸ್ಟೇಜ್ ಮೇಲೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಶಿಕ್ಷಕರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ನೀವು ಯಾವ ರೀತಿ ನಿಂತ್ಕೊಂಡಿದ್ರಿ, ಯಾವ ರೀತಿ ನೀವು ಮಾತಾಡ್ತಿದ್ರಿ, ಯಾವ ರೀತಿ ನೀವು ವಿಚಾರಗಳನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಿದ್ರಿ, ನೀವು ಯಾವ ರೀತಿ ವಿವರವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ರಿ, ಇದನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಆವಾಗ ನಿಮಗೆ ಒಂದು ಫೀಡ್ಬ್ಯಾಕ್ ಕೊಡ್ತಾರೆ. ಅಂದರೆ ಏನು? ನಿಮಗೆ ಎವಾಲ್ವೇಟ್ ಮಾಡ್ತಾರೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿನ್ನೆ ಭಾಷಣವನ್ನು ನಡೆಯಿತು. ABCDಯನ್ನು ಕಲಿಸಿಕೊಟ್ಟಿದ್ರು. ನಿನ್ನೆ ಖುಷಿಯಾಗಿ ಭಾಷಣವನ್ನು ಬರೆದೀವಿ. ನಿನ್ನೆ ನಮಗೆ ಭಾಷಣವನ್ನು ಕಲಿಸಿಕೊಟ್ಟಂಥ ಸಲೀಂ ಬಾಷಾ ಸರ್ ಮತ್ತು ವಿಶ್ವನಾಥ್ ಸರ್ ಅವರಿಗೆ ನನ್ನ ವತಿಯಿಂದ, ನನ್ನ ಗೆಳತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅವಾಗ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನಾಳೆ ನೀವೆಲ್ಲ ಬೆಳೆದು ದೊಡ್ಡವರಾಗಿ ಒಂದು ನೌಕರಿ ಮಾಡಿ ಕೋಚಿಂಗ್ ಸೆಂಟ್ರಿಗೆ ಬರಬೇಕು. ಆವಾಗ ಇವರೆಷ್ಟೆಲ್ಲ ಕಷ್ಟಪಟ್ಟದಕ್ಕೂ ಸಾರ್ಥಕತೆ ಆಗುತ್ತೆ. ಕರೆಕ್ಟಾ? ಅದಕ್ಕೆ ಡಿಸೆಂಬರ್ದಾಗ ಎಕ್ಸಾಮ್ ಆದವಂಗಾರ ಚೆನ್ನಾಗಿ ಓದ್ರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ಓಕೆ, ಆಲ್ವೇಸ್ ವೆಲ್ಕಮ್ ಸರ್.